ಕೇರಳದ ವ್ಯಕ್ತಿ ಕಾಡಾನೆ ಬಲಿಗೆ ಕರ್ನಾಟಕದಿಂದ ಪರಿಹಾರ ಘೋಷಣೆ ಮಾಡಲಾಗಿದೆ. ಅದು ಕೂಡ 15 ಲಕ್ಷ ರೂಪಾಯಿ ಪರಿಹಾರ. ಕರ್ನಾಟಕ ಸರ್ಕಾರದಿಂದ ಕೇರಳ ವ್ಯಕ್ತಿಗೆ 15 ಲಕ್ಷ ಪರಿಹಾರ ಘೋಷಣೆ ಮಾಡಲಾಗಿದ್ದು, ರಾಹುಲ್ ಗಾಂಧಿ ಸಲಹೆ ಮೇರೆಗೆ 15 ಲಕ್ಷ ನೆರವು ಘೋಷಣೆ ಮಾಡಲಾಗಿದೆ. ಪರಿಹಾರ ಘೋಷಣೆ ಮಾಡಿದ ಸಚಿವ ಈಶ್ವರ್ ಖಂಡ್ರೆ ಕಾಡಾನೆ ದಾಳಿಯಿಂದ ವಯನಾಡು ಜಿಲ್ಲೆಯ ಅಜೀಶ್ ಸಾವಿಗೀಡಾಗ್ತಾರೆ. ಕರ್ನಾಟಕ ಮೂಲದ ಕಾಡಾನೆಯಿಂದ ಅಜೀಶ್ ಮೇಲೆ ದಾಳಿಯಾಗಿರುತ್ತೆ. ವಯನಾಡು ಕಾಂಗ್ರೆಸ್ ಸಂಸದರಾಗಿರೋ ರಾಹುಲ್ ಗಾಂಧಿ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನಾನು ಹೇಳ್ತಾರೆ. ರಾಹುಲ್ ಗಾಂಧಿ ಭೇಟಿ ಮಾಡಿದ ಮರುದಿನವೇ 15 ಲಕ್ಷ ಪರಿಹಾರ ಘೋಷಣೆಯಾಗಿದೆ. ಕಾಡಾನೆ ದಾಳಿಯಿಂದ ಕೇರಳದ ವ್ಯಕ್ತಿ ಸಾವಿಗೆ ಕರ್ನಾಟಕದಿಂದ ಪರಿಹಾರ ನೀಡಲಾಗಿದೆ. ರಾಜ್ಯದಿಂದ ಪರಿಹಾರ ನೀಡಿದ್ದಕ್ಕೆ ಜೆಡಿಎಸ್ ಬಿಜೆಪಿ ಸಿಡಿದೆದ್ದಿದ್ದು, ಸರ್ಕಾರದ ನಡೆ ವಿರುದ್ಧ ಬಿಜೆಪಿ ನಾಯಕರು ವಾಕ್ಸಮರ ನಡೆಸಿದ್ದಾರೆ. ಕನ್ನಡಿಗರ ಶ್ರಮದ ದುಡಿಮೆ ವಯನಾಡು ಮಡಿಲಿಗೆ, ನಮ್ಮಲ್ಲಿ ಕಾಡಾನೆ ದಾಳಿಗೆ 5 ಲಕ್ಷ ಪರಿಹಾರ ಕೊಡ್ತಾರೆ. ಅದು ಕಚೇರಿಯಿಂದ ಕಚೇರಿಗೆ ಅಲಸಿ ಅಂತ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯನವರ ರಾಷ್ಟ್ರೀಯ ನಾಯಕರು ಅವರ ಸಲಹೆ ಮೇರೆಗೆ 15 ಲಕ್ಷ ರೂಪಾಯಿನ ಕೊಟ್ಟಿದ್ದಾರೆ. ಈ ಕ್ಷಣದವರೆಗೆ ನಮ್ಮ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಗ್ಯಾರಂಟಿಯಿಂದ ಅಂತ ನಾನು ಎಂದೂ ಸಹ ಮಾತಾಡಿಲ್ಲ. ಇವತ್ತು 15 ಲಕ್ಷ ರೂಪಾಯಿಗಳನ್ನು ಏನು ಕೊಟ್ಟಿದ್ದಾರೆ ಮಹಾನುಭಾವರು. ನಮ್ಮ ರೈತರು ಪರಿಹಾರ ಕೇಳಿದ್ರೆ 2,000 ರೂಪಾಯಿ ಕೊಡ್ತಾರೆ. ಹೇಳ್ತಲ್ಲ 100 ಬಾರಿ ಸುಳ್ಳು ಹೇಳಿ ಒಂದು ಸತ್ಯ ನಿರೂಪಿಸುವಂತಕ್ಕಂಥದ್ದು, ಅದನ್ನು ಭಾಳ ಅಚ್ಚುಕಟ್ಟಾಗಿ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. 15 ಲಕ್ಷ ಅಲ್ಲಿ ಕೊಡ್ತೀರಿ, ಇಲ್ಲಿ ಆನೆ ತುಳಿದು ಸತ್ರ 5 ಲಕ್ಷ ಕೊಡ್ತೀರಿ, ಅದಕ್ಕೂ ಅಲಿಬೇಕವರು. ಕೇರಳ ರಾಜ್ಯದ ವಯನಾಡ್ ಪ್ರದೇಶದಲ್ಲಿ ಆನೆ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗೆ 15 ಲಕ್ಷವನ್ನು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥದ್ದು. ಸಂಸದರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಆದೇಶದ ಮೇರೆಗೆ ಒಂದು ಕಡೆ ರಾಜ್ಯದಲ್ಲಿ ಬರಗಾಲದ ಸಂದರ್ಭದಲ್ಲಿ ರೈತರಿಗೆ ಹೆಕ್ಟೇರಿಗೆ 2,000 ರೂಪಾಯಿ ಕೊಡ್ತಕ್ಕಂಥ ಒಂದು ರೀತಿ ಭಿಕ್ಷೆ ರೀತಿಯಲ್ಲಿ ಕೊಡ್ತಕ್ಕಂಥ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ತಮ್ಮ ಹೈಕಮಾಂಡನ್ನು ಖುಷಿಪಡಿಸೋಕ್ಕೋಸ್ಕರ, ತಮ್ಮ ನಾಯಕ ರಾಹುಲ್ ಗಾಂಧಿ ಅವ್ರನ್ನ ಖುಷಿಪಡಿಸೋಕ್ಕೋಸ್ಕರ ರಾಜ್ಯದ ಹಿತಾಸಕ್ತಿಯನ್ನು ಕಡೆಗಣಿಸ್ತಾ ಇರ್ತಕ್ಕಂಥದ್ದು ಘಟನೆ ನಡೆದಿರೋದು ಕೇರಳದಲ್ಲಿ. ಮಜಾ ಅಂದರೆ ಕರ್ನಾಟಕದ ಆನೆ ಅಂತ ಹೇಳಿದ್ದಾರೆ. ಕರ್ನಾಟಕದ ಆನೆ, ಕೇರಳದ ಆನೆ, ತಮಿಳುನಾಡು ಆನೆ ಅಂತ ಆನೆಗಳ ಗಣತಿ ಮಾಡಿ ಇದು ಕರ್ನಾಟಕದ್ದು ಅಂತ ಸೀಲ್ ಹಾಕಿದಾರ. ನಾಚಿಕೆ ಕೇಡಿನ ಸಂಗತಿ. ಇವ್ರು ರಾಜಕೀಯ ಹಿತಾಸಕ್ತಿ ಕಾಪಾಡ್ಕೊಳ್ಳೋಕ್ಕೆ, ಇವ್ರ ಹೈಕಮಾಂಡ್ ಆದೇಶ ಪಾಲಿಸೋದಕ್ಕೆ, ಕರ್ನಾಟಕದ ರಾಜ್ಯದ ತೆರಿಗೆ ಹಣವನ್ನು ಇವರು ರಾಜಕೀಯ ಹಿತಾಸಕ್ತಿಗಾಗಿ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ. ಮಾನ ಮರ್ಯಾದೆ ಎಲ್ಲವನ್ನೂ ಬಿಟ್ಟು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗಿದ್ರು. ನನ್ನ ತೆರಿಗೆ ನನ್ನ ಹಕ್ಕು ಅಂತ ಹೇಳಿದರು. ನಿಮ್ಮ ರಾಜಕೀಯ ಹಿತಾಸಕ್ತಿ ಕಾಪಾಡ್ಕೊಳ್ಳೋಕ್ಕೆ ಕೇರಳಕ್ಕೆ ಕೊಡ್ತಾ ಇದ್ದೀರಿ ಅಂದರೆ ನಾಚಿಕೆ ಆಗಲ್ವ ನಿಮಗೆ? ಅಂದರೆ ಕೇರಳದಲ್ಲಿ ಇವ್ರದ್ದೇ ಇಂಡಿ ಮೈತ್ರಿಕೂಟದ ಸರ್ಕಾರ ಇದೆ. ಅವ್ರ ಹತ್ರ ಹೇಳಿ ಪರಿಹಾರ ಕೊಡಿಸೋ ಯೋಗ್ಯತೆ ಇವ್ರ ನಾಯಕರುಗಳಿಗಿಲ್ವಾ? ಎಲ್ಲ ದೆಹಲಿನಲ್ಲಿ ಬಂದು BJP ವಿರುದ್ಧ, ಮೋದಿ ವಿರುದ್ಧ ನಾವೆಲ್ಲ ಒಂದು ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಸರ್ಕಾರಕ್ಕೆ ಹೇಳಿ ಪರಿಹಾರ ಕೊಡಿಸೋಷ್ಟು, ಕೇರಳ ಸರ್ಕಾರಕ್ಕೆ ಹೇಳಿ ಪರಿಹಾರ ಕೊಡಿಸೋಕ್ಕೂ ಆಗದೇ ಇರೋಷ್ಟು ನಿಮ್ಮ ನಾಯಕ ರಾಹುಲ್ ಗಾಂಧಿಯವರು ದುರ್ಬಲರ? ಸಿದ್ದರಾಮಯ್ಯ ಮಾನವೀಯತೆ ದೃಷ್ಟಿಯಿಂದ ಎಲ್ಲಿ ಸಾವಾಗಿದೆ ಆ ಪ್ರಕರಣದಲ್ಲಿ ಇವತ್ತು ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನು ಮಾಡಿ ಅವರಿಗೆ ಪರಿಹಾರ ಹಣ ಕೊಟ್ಟಿದೆ. ಸಾವಿನಲ್ಲೂ BJPಯವರು ರಾಜಕೀಯ ಮಾಡ್ತಾರಲ್ಲ, ಇವರು ಆತ್ಮಾವಲೋಕನ ಮಾಡಿಕೊಳ್ಳಲಿ. ಇವ್ರಿಗೇನಾದರೂ ಮಾನವೀಯತೆ ಇದೆಯಾ? ಇವರಿಗೆ ನೈತಿಕತೆ ಇದೆಯಾ? ಇವತ್ತು ಬಂಡವಾಳಶಾಹಿಗಳ ಲಕ್ಷಾಂತರ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡ್ತಾರೆ ಇವರು, ಯಾರಿಗೂ ಹೇಳದೆ ಕೇಳದೆ. ಇವತ್ತು ನೋಡಿ, ಎಲ್ಲೆಲ್ಲಿ ಪ್ರಕೃತಿ ವಿಕೋಪ ಆಗ್ತದೆ, ಒಂದು ರಾಜ್ಯ ಮತ್ತೊಂದು ರಾಜ್ಯಕ್ಕೆ ಸಹಾಯ ಕೇಳ್ತದೆ. ಸಹಾಯ ಮಾಡುವಂಥದ್ದು ನಮ್ಮ ಧರ್ಮ. ಆ ರೀತಿಯಲ್ಲಿ ಇವತ್ತು ಅರಣ್ಯ ಇಲಾಖೆ, ಇವತ್ತು ನಾವೆಲ್ಲ ಈ ಸರ್ಕಾರ ಈ ಒಂದು ತೀರ್ಮಾನವನ್ನು ಮಾಡಿದೆ. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ಹೀಗಾಗಿ ಇದಕ್ಕೆ ರಾಜಕೀಯ ಮಾಡಬೇಕು ಅಂತ ಹೊರಟಿದ್ದಾರಲ್ಲ, ಅದನ್ನು ಖಂಡಿಸ್ತೇನೆ. ಮಾನವೀಯತೆ. ಪ್ರಶಾಂತ್, ನಂದು 2 ಪ್ರಶ್ನೆ. ಒಂದು, 15 ಲಕ್ಷ ಕೊಟ್ಟಿದ್ರಲ್ಲಿ ತಪ್ಪಿಲ್ಲ, ಬೇರೆ ರಾಜ್ಯದಾಗಲಿ ಅಥವಾ ಮಾನವೀಯತೆಯ ಆಧಾರದಲ್ಲಿ. ಯಾಕೆ ನಮ್ಮ ರೈತರ ಮೇಲೆ ಮಾನವೀಯತೆ ತೋರಿಸ್ಬಾರ್ದ? 5 ಲಕ್ಷಕ್ಕೆ ಅದನ್ನು ಸ್ಕ್ವೀಸ್ ಮಾಡಿರ್ಬೇಕು, ನಮ್ಮ ರೈತರಿಗೂ ಕೊಡಲಿ ಅನ್ನೋದು ನಂದೊಂದು ಪ್ರಶ್ನೆ. ಇನ್ನೊಂದು, ಒಂದು ಸರ್ಕಾರ ಇನ್ನೊಂದು ಸರ್ಕಾರದ ಸಹಾಯ 15 ಲಕ್ಷ ರೂಪಾಯಿ ಕೊಡದೇ ಇರೋಷ್ಟು ಬಡವಾಗಿ ಹೋಗಿದೆಯಾ ಕೇರಳ? ಅಷ್ಟು ದಿವಾಳಿಯಾಗಿದೆಯಾ ಅವರ ರೈತರಿಗೆ ಅಥವಾ ಅವರ ರಾಜ್ಯದ ಪ್ರಜೆ? ಆನೆ ದಾಳಿಯಲ್ಲಿ ಸಾವಿಗೀಡಾದರೆ 15 ಲಕ್ಷ ರೂಪಾಯಿ ಕೊಡದೇ ಇರೋಷ್ಟು ಬಡತನದಲ್ಲಿ ಬೇಯ್ತಾ ಇದೆಯಾ ಕೇರಳ? ಭಾವನ ನೋಡಿ, ಮೊದಲಿಗೆ ಯಾವ ರಾಜ್ಯದಲ್ಲಿ ಯಾವ ದೇಶದಲ್ಲಿ ಯಾರೇ
ಈ ರೀತಿಯ ಕಾಡಾನೆ ಯಾವುದೇ ಕಾರಣಕ್ಕೆ ತೀರ್ಕೊಂಡ್ರು ಕೂಡ ಅವ್ರಿಗೊಂದು ಸಂತಾಪ, ಅಜೀಶ್ ಕುಟುಂಬಕ್ಕೆ ಅದರಲ್ಲಿ ಯಾವುದೇ ಸಂತಾಪ. ಎರಡನೇ ಮಾತಿಲ್ಲ. ಆದರೆ ಎರಡು ಹಾಸ್ಯಾಸ್ಪದವಾಗಿರ್ತಕ್ಕಂಥ ಆರ್ಗ್ಯುಮೆಂಟನ್ನು ಮುಂದಿಟ್ಕೊಂಡು ಈ ಪರಿಹಾರವನ್ನು ಕೊಡಲಾಗಿದೆ. ಒಂದು ಕರ್ನಾಟಕದ ಆನೆ, ಆನೆ ಈಸ್ ಎ ಹೈಲಿ ಮೈಗ್ರೇಟಿಂಗ್ ಎನಿಮಲ್. ನಾನು ನಿಮ್ಮನ್ನ ಅದನ್ನೇ ಕೇಳಬೇಕು ಅಂತ ಅನ್ಕೊಂಡೆ. ಹಿಂಗಿರುತ್ತಾ ಪ್ರಶಾಂತ್? ಅಂದರೆ ಕರ್ನಾಟಕದ ಆನೆ, ಕೇರಳದ ಆನೆ, ತಮಿಳ್ನಾಡಿನ ಆನೆ. ಸಿ ಟಿ ರವಿ ಕೇಳಿದ ಪ್ರಶ್ನೆ ಕರೆಕ್ಟು, ಮೊಹರ ಹಾಕಿರ್ತಾರ ಅಂತ. ಹೈಲಿ ಮೈಗ್ರೇಟ್ರಿ ಎನಿಮಲ್ ಯಾವುದಾದ್ರೂ ಇದ್ದರೆ ಅದು ಆನೆ. ನೀವು ಎಲಿಫೆಂಟ್ ಕಾರಿಡಾರನ್ನು ನೋಡಿ, ಎಲ್ಲಿಂದ ಬರ್ತವೆ, ಅವು ಓಡಾಡ್ತಾನೆ ಇರ್ತವೆ ಆನೆಗಳು. ಅದು ಒಂದು ರಾಜ್ಯಕ್ಕೆ ಸೀಮಿತವಾಗಿ ಆನೆಗಳು ಅಲ್ಲೇ ಓಡಾಡ್ಕೊಂಡಿರ್ತವೆ. ಅವಕ್ಕೇನು ಪ್ರಾಣಿಗಳಿಗೆ ಬಾರ್ಡರ್ ಗೊತ್ತಿರುತ್ತಾ? ಕರ್ನಾಟಕದ ಆನೆಗಳು ಆನೆ ಕ್ಯಾಂಪ್ನಲ್ಲಿರ್ತಕ್ಕಂಥದ್ದು ಅಂದರೆ ಈಗ ಹಿಡಿದಿಟ್ಕೊಂಡಿರ್ತಾರೆ, ಸಾಕಿರ್ತಾರೆ. ಅರಣ್ಯ ಇಲಾಖೆ ಆನೆ ಕ್ಯಾಂಪ್ಗಳನ್ನು ನಡೆಸ್ತಾ ಇರುತ್ತೆ. ಆ ಆನೆಗಳು ಯಾರಿಗೋ ಇದು ಮಾಡಿದ್ವಪ್ಪ, ಇದಕ್ಕೊಂದು ಅರ್ಥ ಇದೆ. ಅಥವಾ ಕರ್ನಾಟಕದಲ್ಲೇ ಈಗ ಬಂದಿರತಕ್ಕಂಥ ಆನೆಗಳು ಯಾರದ್ದು ದಾಳಿ ಮಾಡಿದ್ವು, ಅವ್ರಿಗೆ ಪರಿಹಾರ ಕೊಡುವಂಥದ್ದು ಒಂದು. ಆದರೆ ಇದು ಕರ್ನಾಟಕದ ಆನೆ, ಕೇರಳದ ಆನೆ ಅಂತಕ್ಕಂಥದ್ದು ಇರಲ್ಲ. ನಂಬರ್ 1. ನಂಬರ್ 2 ಭಾವನ ನನಗನ್ನಿಸ್ತಕ್ಕಂಥದ್ದು, ರಾಹುಲ್ ಗಾಂಧಿಯವರ ಕ್ಷೇತ್ರ ಅನ್ನುವ ಕಾರಣದಿಂದ ಅಜನೀಶ್ಗೆ ಪರಿಹಾರವನ್ನು ಕರ್ನಾಟಕ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು, ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಅದು ಸಮಂಜಸ ಅಂತ ಅನಿಸಲ್ಲ. ನೀವು 10 ಲಕ್ಷ ರೂಪಾಯಿಯನ್ನು ಕೇರಳ ಸರ್ಕಾರ ಅಜನೀಶ್ ಪರಿವಾರಕ್ಕೆ ಕೊಡ್ತು, ಅಜನೀಶ್ನ ಕುಟುಂಬಕ್ಕೆ. ನೀವು ರಾಹುಲ್ ಗಾಂಧಿಯವರ ಕ್ಷೇತ್ರ ಅನ್ನುವ ಕಾರಣದಿಂದ ನಿಮ್ಮ ಪಾಕೆಟ್ಗಳಿಂದ ಕೊಡಿ, 50 ಲಕ್ಷ ಬೇಡ, 1 ಕೋಟಿ ರೂಪಾಯಿ ಕೊಡಿ, ಯಾರು ಬೇಡ ಅಂತಾರೆ? ನೀವೆಲ್ಲ ಸಚಿವರು ಸೇರಿ ಅಥವಾ ಎಲ್ಲ ಶಾಸಕರು ಸೇರಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ 136 ಶಾಸಕರು ಕೂಡ 1 ಲಕ್ಷ ರೂಪಾಯಿಯನ್ನು ಕೊಡ್ಬೇಕಪ್ಪ, ಕೊಡಿ, 1,36 ಲಕ್ಷ ರೂಪಾಯಿ ಹೋಗಿ ಅಜನೀಶ್ ಕುಟುಂಬಕ್ಕೆ, ಯಾರು ಬೇಡ ಅನ್ನಲ್ಲ. ಆದರೆ ರಾಹುಲ್ ಗಾಂಧಿಯವರ ಕ್ಷೇತ್ರ ಅನ್ನುವ ಕಾರಣಕ್ಕೋಸ್ಕರ ಅಲ್ಲೊಂದು ಘಟನೆ ನಡೆಯುತ್ತೆ. ಆ ಘಟನೆಗೆ ಇಲ್ಲಿ 15 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸ್ತಕ್ಕಂಥದ್ದು ಸಮಂಜಸ ಅಲ್ಲ. ಯಾವುದೇ ಅಂದರೆ ನೋಡಿ, ಸರ್ಕಾರಗಳಿಗೆ ಅಧಿಕಾರ ಇದೆ, ಸರ್ಕಾರ ವಿವೇಚನಾಧಿಕಾರ ಇದೆ. ಹೆಂಗೆ ಯಾವ ಸಂದರ್ಭದಲ್ಲಿದೆ? ಕೇರಳದಲ್ಲಿ ಯಾವುದೋ ಒಂದು ದೊಡ್ಡ ನ್ಯಾಚುರಲ್ ಕೆಲಾಮಿಟಿ ನಡೀತು, ನೈಸರ್ಗಿಕವಾಗಿರ್ತಕ್ಕಂಥ ವಿಕೋಪದ ಪರಿಸ್ಥಿತಿಯಲ್ಲಿ ಉತ್ತರಾಖಂಡ್ನಲ್ಲಿ ನಡೀತು. ಎಲ್ಲ ಸರ್ಕಾರಗಳು ಸಹಾಯ ಮಾಡಬೇಕು. ಯಾವುದೇ ದೇಶದಲ್ಲಿ ನಡೆದ್ರೂ ಎಲ್ಲರೂ ಹೋಗಿ ಸಹಾಯ ಮಾಡಬೇಕು. ಆದರೆ ನಿರ್ದಿಷ್ಟ ಪ್ರಕರಣದಲ್ಲಿ, ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರಕರಣದಲ್ಲಿ ಕರ್ನಾಟಕ ಸರ್ಕಾರ ಹೋಗಿ 15 ಲಕ್ಷ ರೂಪಾಯಿಯನ್ನು ಘೋಷಿಸಿದ್ರು. ಅದು ಕೂಡ ಹೇಗೆ? ರಾಹುಲ್ ಗಾಂಧಿ KC ವೇಣುಗೋಪಾಲ್ಗೆ ಹೇಳಿದ್ರಂತೆ, KC ವೇಣುಗೋಪಾಲ್ ಈಶ್ವರ್ ಖಂಡ್ರೆ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರಂತೆ. ಆ ಕಾರಣಕ್ಕೋಸ್ಕರ 15 ಲಕ್ಷ ರೂಪಾಯಿ ಪರಿಹಾರವನ್ನು 24 ಗಂಟೆಯಲ್ಲಿ, 24 ಗಂಟೆ ಕರ್ನಾಟಕದಲ್ಲಿ ಅನೇಕ ಘಟನೆಗಳು ನಡೀತವೆ. 24 ವರ್ಷ ಆದರೂ ಪರಿಹಾರ ಸಿಕ್ಕಿರಲ್ಲ. ವರ್ಷಾನುಗಟ್ಟಲೆ ಜನ ಅಲಿತಾ ಇರ್ತಾರೆ, ಪರಿಹಾರ ಕೊಡಿ ಅಂತಕ್ಕಂಥದ್ದನ್ನು. ಅದರಲ್ಲೂ ಕೂಡ ಎಷ್ಟು ಅಲ್ದಾಡಿಸ್ಲಾಗತ್ತೆ. ಒಂದು, ಎಷ್ಟು ಹಣವನ್ನು ತೆಗೆದುಕೊಂಡು ಅಧಿಕಾರಿಗಳು ಆ ಪರಿಹಾರವನ್ನು ಕೊಡ್ತಾರೆ. ನೀವು ಅಂದರೆ ನಿಮ್ಮ ವಿವೇಚನಾಧಿಕಾರ ಇದೆ ಅನ್ನುವ ಕಾರಣ ಈ ನನಗೆ ಆಶ್ಚರ್ಯ ಅನ್ನಿಸ್ತಪ್ಪ. ಒಂದು 10 ದಿನದ ಹಿಂದೆ ನನ್ನ ತೆರಿಗೆ ನನ್ನ ಹಕ್ಕು ಹೋರಾಟವನ್ನು ನಡೆಸಿದ್ರಿ, ರಾಜ್ಯದ ಹಣ ಪೋಲಾಗ್ತಿದೆ. ಅದಾದ ನಂತರ 2 ಸಂಗತಿಗಳು ನಡೆದವು. ಅಂದರೆ ನಾನು ಹೇಳೋದು ತಪ್ಪು ಅಂತಲ್ಲ. ಒಂದು, ಅಜಯ್ ಮಾಕೇಂದ್ರಿಗೆ ರಾಜ್ಯಸಭಾ ಸದಸ್ಯ ಸ್ಥಾನ ಕೊಡಲಾಯಿತು. ಕರ್ನಾಟಕ ಅನ್ನೋ ಒಂದು ಆರ್ಗ್ಯುಮೆಂಟನ್ನು ಮೇಲ್ಗಡೆ ಒಯ್ಯೋದು, ತಕ್ಷಣಕ್ಕೆ ಹೋಗಿ ಯಾರಿಗೋ ಉತ್ತರ ಭಾರತದವ್ರು ಕೊಡಬೇಕಾಗತ್ತೆ. ರಾಷ್ಟ್ರೀಯ ಪಕ್ಷ BJP ಇರಲಿ, ಕಾಂಗ್ರೆಸ್ ಇರಲಿ, ಕೊಡಬೇಕಾಗತ್ತೆ. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆರ್ಗ್ಯುಮೆಂಟ್ ಮಾಡುವಾಗ ಈ ರೀತಿಯ ಆರ್ಗ್ಯುಮೆಂಟ್ ಮುಂದಿಟ್ಟು ನೆಕ್ಸ್ಟ್ ಇಲ್ಲ, ಈಗ ಅಜನೀಶ್ಗೆ 15 ಲಕ್ಷ ರೂಪಾಯಿ ಪರಿಹಾರವನ್ನು ನಾವು ಘೋಷಿಸ್ಬಿಟ್ವಿ, ಯಾಕಂದರೆ ಅದು ರಾಹುಲ್ ಗಾಂಧಿಯವರ ಕ್ಷೇತ್ರ, ವಯನಾಡಿನ ಕ್ಷೇತ್ರದವನಾದ್ದರಿಂದ ನಾವು ಘೋಷಿಸ್ತೀವಿ ಅಂತಕ್ಕಂಥದ್ದು ಸಮಂಜಸ ಅಲ್ಲ ಅಂತ ನನಗನ್ಸುತ್ತೆ. ನೀವು ಯಾರಿಗೇ ಪರಿಹಾರ ಕೊಡಿ, ನೀವು ವೈಯಕ್ತಿಕ ಪಕ್ಕಟ್ಟಿಂದ ಕೊಡಿ. ರಾಹುಲ್ ಗಾಂಧಿ ಕ್ಷೇತ್ರ ನೀವು ವಯನಾಡಿಗೆ ಕೊಡಿ, ಕಾಂಗ್ರೆಸ್ನವರು ರಾಯಬರೇಲಿಗೆ ಕೊಡಿ, BJPಯವರು ಮೋದಿ ಕ್ಷೇತ್ರಕ್ಕೆ ಹೋಗಿ ಕೊಡಿ, ಬೇಕಾದರೆ ಗುಜರಾತಕ್ಕೆ ಕೊಡಿ, JP ನಡ್ಡಾ ಅವ್ರ ಕ್ಷೇತ್ರಕ್ಕೆ ಕೊಡಿ. ನೀವು ಬೇಡ ಅಂದವ್ರು ಯಾರು ವೈಯಕ್ತಿಕ ಪಾಕೆಟಿಂದ ಕೊಡಿ, ನಿಮ್ಮ ಶಾಸಕರು ಚಂದ ಎತ್ತಿ ಕೊಡಿ. ಆದರೆ ತೆರಿಗೆದಾರನ ದುಡ್ಡು ಖರ್ಚು ಮಾಡುವಾಗ ಒಂದಿಷ್ಟು ಅದಕ್ಕೆ ನಿಯಮಗಳು ಇರುತ್ತೆ. ಉದಾರಿತನ ಎಷ್ಟಿದೆ ಅಂತ ಹೇಳಿದ್ರೆ, ಕೇರಳ ಸರ್ಕಾರ 10 ಲಕ್ಷ ಕೊಟ್ಟಿದೆ, ಕರ್ನಾಟಕ ಸರ್ಕಾರ 15 ಲಕ್ಷ. ಅದೇ ಅಂದರೆ ನೋಡಿ, ಇಲ್ಲಿ ತೆರಿಗೆ ಹಣ ಪೋಲಾಗಲ್ಲ. ಅಲ್ಲ, ಪೋಲು ಅಂತಲ್ಲ. ನಾನು ಈ ಕರ್ನಾಟಕದಲ್ಲಿ ಆನೆ ದಾಳಿ ಮಾಡಿ ಯಾರಾದರೂ ಸತ್ತರೆ 5 ಲಕ್ಷ ಅಲ್ಲ, 15 ಲಕ್ಷನೇ ಇದೆ ಅವ್ರಿಗೆ, 15 ಲಕ್ಷನೇ ಇದೆ.
ಆದರೆ ಅದನ್ನು ಯಾರಿಗೆ ಕೊಡಬೇಕು ಅಂತಕ್ಕಂಥದ್ದು ಮುಖ್ಯ. ಹೀಗಾಗ್ತಾ ಹೋದರೆ ಈಗ ನಾಳೆ ಆಮ್ ಆದ್ಮಿ ಪಕ್ಷದ ಒಬ್ಬ ಶಾಸಕ ಬರ್ತಾನಂತ ತಿಳ್ಕೊಳ್ಳಿ, ಆತನ ಬೆಂಬಲದ ಮೇಲೆ ಇಲ್ಲಿ ಸರ್ಕಾರ ನಿಂತಿರುತ್ತೆ. ಆತ ಹೇಳ್ತಾನೆ ದಿಲ್ಲಿಗೆ ದುಡ್ಡು ಕೊಡ್ರಿ, ಕೇಜ್ರಿವಾಲ್ಗೆ ದುಡ್ಡು ಕೊಡಿ, ಭಗವಂತ್ ಸಿಂಗ್ ಮಾನ್ ಅಲ್ಲಿ ಯಾರೋ ತೀರ್ಕೊಂಡಿದ್ದಾರೆ, ನಾವು ಒಂದು 10 ಲಕ್ಷ ಕೊಡಬೇಕು. ದ್ಯಾಟ್ ಈಸ್ ನಾಟ್ ಡನ್. ನನಗನ್ಸುತ್ತೆ ಈಶ್ವರ್ ಖಂಡ್ರೆ ಅವ್ರ ಆರ್ಗ್ಯುಮೆಂಟೇ ನನಗೆ ಆಶ್ಚರ್ಯ ಅನ್ನಿಸ್ತು. ಇಲ್ಲ ಯಾವುದು ಬ್ಯಾಂಕ್, ಅದನ್ನು ನೀವು ವಿರೋಧ ಮಾಡಿ ಸ್ವಾಮಿ. ಬ್ಯಾಂಕ್ಗಳ ಯಾರಾದರೂ ಮಿಲಿಯನೇರ್ಗಳಿಗೆ, ಶ್ರೀಮಂತರಿಗೆ ಸಾಲ ಮನ್ನಾ ಮಾಡಿದರೆ ಅದನ್ನು ವಿರೋಧ ಮಾಡಿ. ಅದರ ಅರ್ಥ ನೀವು ನಿಮ್ಮ ನಾಯಕರ ಕ್ಷೇತ್ರದಲ್ಲಿ ಯಾರೋ ತೀರ್ಕೊಂಡಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ 15 ಲಕ್ಷ ರೂಪಾಯಿ ಕೊಡತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಅಂತ ನನಗನ್ಸುತ್ತೆ. ಇಟ್ಸ್ ಅ ಬ್ಯಾಡ್ ಪ್ರೆಸಿಡೆನ್ಸ್. ಇದೇನಾಗುತ್ತೆ ಪಾಲಿಟಿಕ್ಸ್ನಲ್ಲಿ ಭಾವನಾ, ಒಬ್ಬರು ಮಾಡಿದ ನಂತರ ಇನ್ನೊಬ್ಬರು ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಇದೊಂದು ದಾರಿ ಹಾಕ್ಕೊಟ್ಟಂಗೆ ಅನಗತ್ಯ. ಇದು ನಿಮಗೆ ವೈಯಕ್ತಿಕವಾಗಿ ಕೊಡ್ಲಿಕ್ಕೆ ಅವಕಾಶ ಇತ್ತು, ಕೊಡಬೇಕಿತ್ತು. ಅಷ್ಟು ರಾಹುಲ್ ಗಾಂಧಿ ಮೇಲೆ ಪ್ರೀತಿ ಇದೆ ಅಲ್ವಾ, ಕೊಡಿ ವೈಯಕ್ತಿಕವಾಗಿ. ಬೇಡ ಅಂದವ್ರು ಯಾರು? 15 ಲಕ್ಷ ಭಾರ ಆಗತ್ತಾ? ಎಲ್ಲ 15 ಲಕ್ಷ ಬೇಡ್ರಿ, ಕೋಟಿ ರೂಪಾಯಿ ಕೊಡಿ. ರಾಹುಲ್ ಗಾಂಧಿ ಅವರ ಕ್ಷೇತ್ರದಲ್ಲಿ ಯಾರಿಗೋ ಒಬ್ರಿಗೆ 1 ಕೋಟಿ ರೂಪಾಯಿ ಕೊಡಬೇಕಲ್ವಾ, ಕೊಡಿ. ನಿಮ್ಮ ಪಾಕೆಟ್ಗಳಿಂದ ಕೊಡಿ. ಕರ್ನಾಟಕದ ಖಜಾನೆಯಿಂದ ಅಂದರೆ ದಿಸ್ ಇಸ್ ಎ ಬ್ಯಾಡ್, ನಾನು ಹೇಳಿದಲ್ಲ, ವೆರಿ ವೆರಿ ಬ್ಯಾಡ್ ಪ್ರೆಸಿಡೆನ್ಸ್. ಹಾಗಿದ್ರೆ ನಾಳೆ ಕೊಲ್ಲಾಪುರದಲ್ಲೂ ಕೇಳ್ತಾರೆ, ನಿಮಗೆ ಕೆರೂರಲ್ಲೇನೋ ಘಟನೆ ಆಯಿತು ಕೇಳ್ತಾರೆ, ನೀವು ಎಲ್ರಿಗೂ ಕೊಡ್ತಾ ಹೋಗ್ತೀರಾ ಹಣವನ್ನು? ಆ ಸರ್ಕಾರಗಳಿವೆ, ಅವುಗಳಿಗೆ ಕೆಲಸ ಮಾಡ್ಲಿಕ್ಕೆ ಬಿಡಿ. ಆಯಾ ರಾಜ್ಯದಿಂದ ಜನ ಅದಕ್ಕೆ ಆಯ್ಕೆ ಮಾಡಿ ಕಳಿಸಿರ್ತಾರೆ, ಬನ್ರಪ್ಪ ನಮ್ಮ ರಾಜ್ಯದ ಅಧಿಕಾರನ ವಹಿಸ್ಕೊಳ್ಳಿ, ಹಿಂಗಿದ್ದ ಸಮಸ್ಯೆ ಆದರೆ ನಾವು ಕೊಟ್ಟಿರೋ ತೆರಿಗೆ ಹಣದಿಂದ ನಮಗೆ ಪರಿಹಾರಗಳನ್ನು ಕೊಡಿ ಅಂತ. ಕೇರಳಕ್ಕೆ ಅಷ್ಟು ಶಕ್ತಿಯಂತೂ ಇದೆ. 24 ಗಂಟೆಯಲ್ಲಿ ಒಂದು, ಮತ್ತು ಇನ್ನೊಂದು ಅದು ಕರ್ನಾಟಕದ ಆನೆ. ಅರಣ್ಯ ಇಲಾಖೆ ಏನೇನು ಮಾಡುತ್ತೆ ಅರಣ್ಯ ಇಲಾಖೆ ಅನ್ನೋದು ಒಂದೊಂದು ಸಲ ಆಶ್ಚರ್ಯ ಅನಿಸುತ್ತೆ. ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲೇ ಆ ಹುಲಿ ಉಗುರಿನ ಪ್ರಕರಣ ನೋಡಿದ್ವಿ ನಾವು. ಅದೇ ಕಾಳಜಿ ಆನೆಯ ಸಂರಕ್ಷಣೆಗಿರಲ್ಲ, ಅದೇ ಕಾಳಜಿ ಪ್ರಾಣಿಗಳ ಸಂರಕ್ಷಣೆಗಿರಲ್ಲ, ಅದೇ ಕಾಳಜಿ ಅರಣ್ಯ ಇಲಾಖೆಯಲ್ಲಿ ತರಬೇಕಾಗಿರ್ತಕ್ಕಂಥ ಸುಧಾರಣೆಗಳ ಬಗ್ಗೆ ಇರಲ್ಲ. ಆದರೆ ಆ ಕಾಳಜಿ ನಿಮ್ಮ ಸರ್ಕಾರದ ಹಣವನ್ನು ನಿಮ್ಮ ಪಕ್ಷದ ನಾಯಕರು ಮತ್ತೊಂದು ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯರಾಗಿದ್ದಾಗ 24 ಗಂಟೆಯಲ್ಲಿ ವಿಲೇವಾರಿ ಮಾಡಿ ಹಣ ಕೊಡ್ತಿರಲ್ಲ, ಅದು ಸಮಸ್ಯೆ. ಎಸ್, ಇದು ರಾಜಕೀಯ ಮೇಲಾಟಕ್ಕಂತೂ ಒಂದು ವೇದಿಕೆ ಸೃಷ್ಟಿ ಮಾಡಿಕೊಟ್ಟಿದೆ. ಇವಾಗ ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ನ ನಂತರ ಎಲೆಕ್ಷನ್ ಸ್ಟೋರೀಸ್ಗೆ ಬರೋಣ. ಎಲೆಕ್ಷನ್ ವಿಷಯದಲ್ಲಿ ಯಾವ್ಯಾವ ಪಕ್ಷದಲ್ಲಿ ಏನಾಗ್ತಾ ಇದೆ, ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಮಾತಾಡೋಣ ಚಿಕ್ಕ ಬ್ರೇಕ್ ಆದಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.